ಅಂದ್ರೆ ನಾನು ಯಾವಾಗಲೂ ನೋಡ್ರಿ, ಯಾಕಂದ್ರೆ ಸುಮಾರು 29 ವರ್ಷದಿಂದ ಕೋಆಪರೇಟಿವ್ ನಾನು ಭಾಗವಹಿಸಿದ್ದೇನೆ. ವಯಸ್ಸಾಗ ಸಹಕಾರ ಕ್ಷೇತ್ರ ರಾಜಕೀಯ ಬರಬಾರ್ದು ನನ್ನ ಆಸೆ ರೀ. ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತ್ರಿ. ಅದಕ್ಕೆ ಅದು ಆಗ್ಬಾರ್ದ ಪ್ರಯತ್ನ ಮಾಡಿದ್ ನಿಜ ರೀ. ಅವ್ರು ರಮೇಶ್ ಕತ್ತಿ ಅವ್ರು ಒಪ್ಪುಗೋಲಿ ಬೇಕಾದ್ರೆ ಬಿಡ್ಲಿ. ಅಂದ್ರೆ ಇದು ಬೇಡ, ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕೇರಿ ಸಹಕಾರಿ ಚುನಾವಣೆ ಇರ್ಬೋದು, DCC ಬ್ಯಾಂಕ್ನು ಎರಡೂ ಸಮಾಧಾನ ಬಗೆಹರಿಸ್ಬಿಟ್ಟು ಜಿಲ್ಲಾದಾಗ ಜಗಳ ಇರುದಿಲ್ಲ ಅಂದ್ರೆ ಯಾಕೋ ಅವ್ರ ಮನಸ್ಸು ಮಾಡುದಿಲ್ರಿ. ಆಗ್ಬೇಕಂತ ನನ್ನ ಆಸೆ ಆಗಿದ್ರಿ. ಈಗ ಆಗ್ದಿಲ್ಲಲ್ಲ ರೀ. ಈಗ ಸತೀಶ್ ಜಾರಕಿಹೊಳಿ ಅಣ್ಣಾಸಾಹೇಬ್ ಜೊತೆ ನಾವು ಒಂದು ಗುಂಪು ಮಾಡಿದ್ರು. ಈಗ ನಮ್ಮ ಜೊತೆ ಏನ್ ಜನ ಬೆನ್ನತ್ತಲ್ಲ, ಈಗ ನಾಳಿದವ್ರನ್ನ ರಕ್ಷಣೆ ಮಾಡೋ ಕೆಲಸ ನಮ್ಮದ್ರಿ. ಕೆಲಸ ಇರ್ಲಿ ಏನ ನಮ್ಯಾಗ ಹೆಚ್ಚಿನ ಜವಾಬ್ದಾರಿ ಐತಿ. ಮತ್ತು ಸಹಕಾರ ಕ್ಷೇತ್ರ ರಾಜಕಾರಣ ಬರಬಾರ್ದಂತಿತ್ತು, ಬಂದಿದೆ. ಆದ್ರೂ ನೋಡೋಣ, ಇನ್ನೂ ನಾವು ಇವತ್ತು ಸಮಾಧಾನ ಚುನಾವಣೆ ಮಾಡಿದ್ರು, ಅವರು ಸಮಾಧಾನ ಮಾಡ್ಲಿ, ಶಾಂತ್ಲಿ. ಜನ ದೇವರ ಆಶೀರ್ವಾದ ಯಾರಿಗೆ ಆಗ್ತೈತೆ ಅವ್ರು ವಿನ್ ಆಗ್ತಾರೋ, ಸ್ವೀಕಾರ ಮಾಡೋಣ. ಖಂಡಿತ ಬೀರುದಿಲ್ಲ. ನಾ ಈಗ ಹೇಳ್ಬಿಡ್ತೇನೆ ರೀ. DCC ಬ್ಯಾಂಕ್ನಲ್ಲಿ 12 ಸೀಟ್ ನಾನು ಈಗಾಗಲೇ ಅಂದ್ರೆ ಎಲ್ಲ ವರ್ಕೌಟ್ ಮಾಡಿದ್ದೇನೆ ರೀ. 16 ಸೀಟ್ ಅದಾವ್ರಿ, ಅದರ್ ಸೇರಿ 16 ಒಳಗೆ 12 ಸೀಟ್ ನಾವು ಗೆಲ್ತೀವ್ರಿ. ಗೆದ್ದು ಬಹುಮತ ಮಾಡ್ಕೋತೀವಿ. DCC ಬ್ಯಾಂಕ್ ಅಧ್ಯಕ್ಷ ನಮ್ಮದು, ಉಪಾಧ್ಯಕ್ಷ ನಮ್ದು, ಅಪೆಕ್ಸ್ ಬ್ಯಾಂಕ್ ಅದ್ರೊಳಗೆ ಎರಡನೇ ಮಾತೇ ಇಲ್ಲ. ನೀವು 11 ತಾರೀಕು ಲಾಸ್ಟ್ ನಾಮಿನೇಷನ್ ಐತೆ, ಅವತ್ತನ ನಿಮ್ಗೆ ಮ್ಯಾಕ್ಸಿಮಮ್ ರಿಪೋರ್ಟ್ ಕೊಡ್ತೇನೆ. ಅಂದ್ರೆ ನಾನು ಯಾಕಂದ್ರೆ ಭಾಳ ಸೊಕ್ಲು ಹೇಳತ್ತಿಲ್ಲ, ಅಷ್ಟು ಜನರ ಪ್ರೀತಿ ವಿಶ್ವಾಸ ರೀ. ಮತ್ತು ಗ್ರೌಂಡ್ ವರ್ಕ್ 4 ತಿಂಗಳು ಭಾಳ ಮಾಡಿದ್ದೀನಿ. DCC ಬ್ಯಾಂಕ್ 100ಕ್ಕೆ 100 ನಮ್ದಾಗತ್ತೆ ರೀ. ಇವ್ರು ಯಾರೂ ಬರೋದಿಲ್ಲ. ಇವ್ರು ಇಲ್ಲಿ ಹುಕ್ಕೇರಿ ತಾಲೂಕಿನ ಚುನಾವಣೆ ನಡೆದೈತೆ DCC ಬ್ಯಾಂಕ್ ರೀ. ನಿಮ್ಗೆ ಕರೆಕ್ಟಾಗಿ ಫಿಗರ್ ಐತೆ ಅಂತ ಸುಳ್ಳು ಹೇಳಿದ್ರು. ಅವ್ರ ಕಡೆ 51 ಓಟ್ ಅದ, ನಮ್ಮ ಕಡೆ 41 ಓಟ್ ಅದ. 10 ಓಟ್ ಮ್ಯಾಗ ಡಿಫ್ರೆನ್ಸ್ ಐತ್ರಿ. ಆಮೇಲೆ ಒಳಗೆ ಗುಪ್ತ ಮತದಾನ ಐತೆ. ಯಾರು ಯಾಕಡೆ ಓಟ್ ಹಾಕ್ತಾರೋ ಹೇಳಕ್ ಬರೋದಿಲ್ಲ. ಈಗಾರು ನಾವು DCC ಬ್ಯಾಂಕ್ ಭಾಳ ಫೈಟ್ ಆಗಿ ಹುಕ್ಕೇರಿ ಎಲೆಕ್ಷನ್ ಮಾಡ್ತೀವಿ. ಒಂದ್ ಕಡೆ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅದಾರ, ಅವ್ರು ರಮೇಶ್ ಕತ್ತಿ ಅವ್ರಿಗೆ ಅದನ್ನು ಜೋರಾಗಿ ಎಲೆಕ್ಷನ್ ಮಾಡ್ತೀವಿ. ಏನ್ ರಿಸಲ್ಟ್ ಬರ್ತದೆ ಸ್ವೀಕಾರ ಮಾಡ್ತಾರೆ. ಇಲ್ಲಿಲ್ಲ ನೋಡ್ರಿ, ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಾವು MP ಚುನಾವಣೆ ಆದ ನಂತರ ನಾವು ಅವರು ಮತ್ತೆಲ್ಲ ಒಂದೇ ಪಾರ್ಟಿ ಆಗಿದ್ದವರು BJP ಅವರು ಕೂಡೇ ಇದ್ದೀವಿ. ಒಂದೊಂದ್ಸಲ ಏನೋ ವ್ಯತ್ಯಾಸ ಆಗ್ತಾವ್ರಿ. ಆದ್ರೆ ರಮೇಶ್ ಕತ್ತಿ ಅವ್ರು DCC ಬ್ಯಾಂಕ್ ಇಳಿದ ನಂತರನು ನಾವು ಸಂಬಂಧ ಚಲೋ ಇದ್ದು. ನಿನ್ನೆ ನಾವು ಒಂದು ಇಂಟರ್ವ್ಯೂ ಮಾಡಿದೆ. ಈ ಚುನಾವಣೆ ಆಗೋದು ಬೇಡ, ಮಂದಿ ಅಂದ್ರೆ ಈಗ ನಾವೆಲ್ಲ ಗಟ್ಟಿಯಾಗಿರ್ತೀವಿ, ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ, ಸಮಾಧಾನ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡುದಿಲ್ಲ. ಅನಿವಾರ್ಯವಾಗಿ ಚುನಾವಣೆ ಬಂತು. ಚುನಾವಣೆ ಬಂತಂದ್ರೆ ಒಂದ್ ಕಡೆ ನಾವು ನಿಲ್ಲೇಬೇಕಾಗ್ತೈತಿ. ಸಪೋರ್ಟ್ ಮಾಡಿದ್ವಿ. ಒಟ್ಟು ನಮಗೇನೋ ಪೂರ್ತಿ ಅಂದ್ರ ವಿಶ್ವಾಸ ಐತ್ರಿ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆಲ್ತದೆ. ಯಾಕೆ ನೋಡ್ರಿ, ಈಗ ನಾನು ನಿನ್ ಹೇಳಿದ್ರೆ ಈಗ ಏನಂದ್ರು ಇಲ್ಲ ನಿಮ್ಮವ್ರು ಯಾರೋ MLA ಆಗ್ಬಾರ್ದು. ಯಾವ ಕಾರಣಕ್ಕೂ ನಾವು ಏನಿಲ್ಲ, 4 ಜನ 3 ಜನ MLA, ಒಬ್ರು MLC MP ದೇವ್ರದ ಇಷ್ಟ ಅಧಿಕಾರ ಸಾಕ. ಒಂದು ನಿಖಿಲ್ ಕತ್ತಿ BJP ಅವ್ರು, ನಾವು BJP ಅವ್ರು, ನಾವ್ಯಾಕೆ ಅವ್ರಿಗೆ ಬಂದು ವಿರೋಧ ಮಾಡೋದ್ರಿ? ವಿರೋಧ ಮಾಡೋ ಪ್ರಶ್ನೆನೇ ಆಗುದಿಲ್ಲ. ನಾನು ನಿಖಿಲ್ ಕತ್ತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿಲ್ಲ. ನಮ್ಮ ಪಾರ್ಟಿ ಈಗ ಇದು ಬಿಟ್ಟು ನಂತರ ಈಗ ನಾಳೆ 2028 ಚುನಾವಣೆ ಬರ್ತೈತೆ. ಅವಾಗ ಸತೀಶ್ ಅವ್ರು ಕಾಂಗ್ರೆಸ್ ಇರ್ತಾರೆ, ನಾವು BJP ಇರ್ತಾವೆ, ನಮ್ಮ ಪಾರ್ಟಿ ಲೈನ್ ಮ್ಯಾಗ ಮಾಡ್ತೀವಿ. ಆ ತರ ನಿಖಿಲ್ ಕತ್ತಿ ಅವ್ರಿಗೆ ತೊಂದರೆ ಕೊಡ್ಬೇಕು ಮತ್ತೆ ಆ ತರ ನಮ್ ಉದ್ದೇಶ ಇಲ್ಲ. ಆ ತರ ಏನು ಮಾಡಕ್ ಹೋಗುದಿಲ್ಲ ನಾವು. ಇಲ್ಲ, ಅವ್ರ ಜೊತೆ ಸಂಬಂಧ ಚಲೋ ಐತಿರ. ಇದ ಇತ್ತೀಚೆಗೆ ಇಲೆಕ್ಷನ್ದಾಗ ಸಂಬಂಧಗಳು ನಾವು ಯಾರ ಜೊತೆನು ಎಲ್ಲರ ಜೊತೆ ಮಾತಾಡ್ತೇವೆ. ನಿಖಿಲ್ ಕತ್ತಿ ಜೊತೆ ಸಂಬಂಧ ಚಲೋ ಇದಾರೆ, ರಮೇಶ್ ಕತ್ತಿ ಅವ್ರ ಜೊತೆ. ಈಗ ಚುನಾವಣೆ ಬಂದ ನಂತರ ಮತ್ತೆ ವೈಮನ್ಸ್ ಆಗೇ ಬಿಡ್ತಾರು, ವ್ಯತ್ಯಾಸ ಆಗ್ತಾವ. ಇನ್ನು ಮುಂದೆ ಹಂಗ ಅಂದ್ರ ಮುಂದುವರಿತಂದ್ರ ಎಲ್ಲರಿಗೂ ತೊಂದರೆ ಇರೋದು. ಅದು ಆಗ್ಬಾರ್ದು. ಜಾರಕಿಹೊಳಿ ಫ್ಯಾಮಿಲಿ ಮೇಲೆ ನಿಖಿಲ್ ಕತ್ತಿ ಅವರು ಆವಾಜ್ ಹಾಕ್ತಿದ್ದಾರೆ. ಇಲ್ಲಿ ಯಾಕೆ ಬಂದಿದ್ರೆ ನೀವು ನಮ್ಮ ತಾಲೂಕು ಯಾಕೆ ಬಂದಿರ? ಯಾವಾಗ್ರಿ ಹೌದಾ ರೀ? ಏನಿಲ್ಲ, ಸ್ವಲ್ಪ ಅವ್ರಿಗೆ ಸಿಟ್ಗಿಟ್ ಬಂದಿರ್ಬೇಕ್ರ ಮಂದಿಗೆಲ್ಲ ನೋಡಿ. ಮತ್ತೆ ಅದಕ್ಕೆಲ್ಲ ಎಲ್ಲಿ ತಲೆ ಕೆಡಿಸೋದ್ರಿ. ಮತ್ತೆ ಅವರು ಸ್ವಲ್ಪ ಬೇಯಾವ್ರ, ಇದೇ ತಾಲೂಕು ಬೇಯಾವ್ರೆ. ನಾವ ಬೇಸ್ಕೊಂಡ್ ಇಲೆಕ್ಷನ್ ಮಾಡ್ತು ತಗೋರ್ ಬೇಯ್ ಹೊರಕ್ರಿ. ಬಟ್ ಎಷ್ಟು ಮಟ್ಟಿಗೆ ಸರ್ ಈ ತರ ಬೇರೆ ತಾಲೂಕದವ್ರು ನೀವು ಈಗ ಅದೇ ತಪ್ಪ್ರಿ. ಯಾಕಂದ್ರೆ ನಾವು ಭಾರತ ದೇಶ ಒಳಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವ್ರಿ. ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಇಲೆಕ್ಷನ್ ಇದ್ದಾರೋ ಮಾಡ್ತಾರೋ, ಅದಕ್ಕೆ ಅವ್ರ ಹಂಗ ಅನ್ಬಾರ್ದು. ಏನೋ ಸಿಟ್ನಾಗ ಅಂತಿರ್ತಾರೋ, ಅದ್ ಭಾಳ ಸೀರಿಯಸ್ ತಗೋದ್ಬೇಡ್ರಿ. ಇಲೆಕ್ಷನ್ ಮುಗಿಸೋಣ, ಆರಾಮಾಗಿರೋಣ. ಅದು ಅವ್ರಿಗೇನೋ ಆರಾಮಿಲ್ಲ ಅಂತ ಕೇಳಿದೆ ನಾನು. ಅಂದ್ರೆ ನನಗೆ ಗೊತ್ತಿಲ್ಲ, ಆರಾಮಿಲ್ಲ, ಹಾಸ್ಪಿಟಲೈಸ್ ಇದ್ರು, ಅದಕ್ಕೆ ಬಂದಿಲ್ಲ ಅನ್ನತ್ತಿದ್ರಿ. ಅದು ವಿಷಯ ನನಗೆ ಗೊತ್ತಿಲ್ಲ. ಬಟ್ ಚುನಾವಣೆ ಮಾತ್ರ ಸಮಾಧಾನ ಶಾಂತ ಆಗ್ತದೆ. ಹುಕ್ಕೇರಿ ತಾಲೂಕಿನ ರೈತರಿಗೆ ಮುಂದಿನ ದಿನಮಾನ ಒಳ್ಳೆ ಭವಿಷ್ಯ ಇದೆ, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಆಸೆ. ಅಂದ್ರೆ ಈಗ ಯಾಕೆ ಆಗುದಿಲ್ಲ ಅಂದ್ರೆ ಹೇಳ್ತೇನೆ ನಿಮಗೆ. ನಾ ಮೊದಲು ನಿಮ್ಗೆ ಹೇಳಿದ್ದೇನೆ, ಹುಕ್ಕೇರಿ, ಚಿಕ್ಕೋಡಿ, ಅತನಿ, ಕಾಗವಾಡ ಇಲೆಕ್ಷನ್ ಮಾಡೋದಿಲ್ಲ ಅಂತೇಳಿ. ಆದ್ರೆ ಹುಕ್ಕೇರಿ ಅನಿವಾರ್ಯ ಪರಿಸ್ಥಿತಿ ಇಲೆಕ್ಷನ್ ಮಾಡಾಕತ್ತವ್ರಿ. ಆಮೇಲೆ ಚಿಕ್ಕೋಡಿದ ಇಲೆಕ್ಷನ್ ಆಗುದಿಲ್ಲ ನಾನು ತಿಳಿದ ಮಟ್ಟಿಗೆ. ಆಮೇಲೆ ನಿಮ್ಗೆ ಈಗ ಹೇಳ್ಬಿಡ್ತೇನೆ, ಅಂದ್ರೆ ನಿಪಾನಿ ಇಲೆಕ್ಷನ್ ಆಗುತ್ತೆ ರೀ. ಆದ್ರೆ ನಮ್ದು ಗೋಕಾಕ್, ಮುಡಲಗಿ, ಬೆಳಗಾವ್, ರಾಮದುರ್ಗ, ಸವದತ್ತಿ, ಆಮೇಲೆ ನಮ್ ಖಾನಾಪುರ್, ಇವೆಲ್ಲ ಅಂದ್ರೆ ರಾಮದುರ್ಗ ಆಗ್ಬೋದು, ಬಿಕ್ಕಿದೆಲ್ಲ ಆಗೋದಿಲ್ಲ. ಈಗ ಸಂಧಾನ ಆಗೋದಿಲ್ಲ. ಅದಕ್ಕೆ ನೋಡಿ ಏನಾಗಿದೆ ರಾಜಕಾರಣದಾಗ ರೀ,
ಎಲ್ಲರೂ ಗ್ರಿಪ್ ಇಟ್ಕೋತಾರೆ. ನಾವು ನಮ್ಮ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ ಬಿಟ್ಟಿದ್ದೀರಿ. ಅಷ್ಟು ಮೀರಿ ಏನಾರ ಯಾರ ಹುಕ್ಕೇರಿ ಭಾಳ ಕಷ್ಟ ಇದೆ ರೀ. ಬೇರೆ ತಾಲೂಕಿನ ಬಂದ್ರೆ ಆಗ್ಬೋದು. ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ದೊಡ್ಡ ಬ್ಯಾಂಕ್ ಇದೆ ರೀ. ನಿಮ್ಗೆ ಒಂದೇ ಹೇಳ್ತೀನಿ ನಾನು, ಯಾಕಂದ್ರೆ ನನಗೂ ಚಾಲೆಂಜ್ ಆಗಿ ತೊಗೊಂಡ್ರಿ. ಡಿ ಸಿ ಸಿ ಬ್ಯಾಂಕು ಇವ್ರು ನಾವಿದ್ರೆ ಬ್ಯಾಂಕ್ ಅನ್ನತ್ತಾರ, ಅವ್ರು ಇಲ್ದ ಬ್ಯಾಂಕ್ ನಡೆಸಿ ತೋರ್ಸುನು, ಜನಕ್ಕೆ ಒಳ್ಳೇದು ಮಾಡೋನು. ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ಲಾಸ್ ಇದ್ದು 13 ಕೋಟಿ ಲಾಭ ಮಾಡಿದ್ದಾನೆ. ಮೊನ್ನೆ ಒಂದೇ ನಿಮ್ಗೆ ಹೇಳ್ತೀನಿ, ಜನರಲ್ ಬಾಡಿ ಮೀಟಿಂಗ್ ಆತ್ರಿ ನಮ್ಮ ಮಿಲ್ಕ್ ಡೈರಿ. 48 ಲಕ್ಷ ರೂಪಾಯಿ ಖರ್ಚು ಮಾಡಿ ಜನರಲ್ ಬಾಡಿ ಮಾಡಿದ್ದಾರೆ. ಖರೆ ನಾವು ಡೈರಿಂದ ಬರೀ 2 ಲಕ್ಷ ಖರ್ಚು ಹಾಕಿದ್ದಾರೆ. 46 ಲಕ್ಷ ಎಲ್ಲಿದ್ ಬಂತು ನೀವೇ ಹೇಳ್ರಿ. ಅಂದ್ರೆ ನಾವು ಅಲ್ಲಿ ಒಂದೊಂದು ರೂಪಾಯಿ ಹೊರಗಿನ ತೆಗೆದು ಹಾಕಿ ನಡ್ಸಾತೀವ್ರಿ. ಅದಕ್ಕೆ ಇದನ್ನು ಡಿ ಸಿ ಬ್ಯಾಂಕ್ ಚಲೋ ನಡೆಸು, ಜನ ಆಶೀರ್ವಾದ ಮಾಡಲಿ ನನ್ನ ವಿನಂತಿ ರೀ. ಥ್ಯಾಂಕ್ ಯು ರೀ ಎಲ್ಲರಿಗೂ ಧನ್ಯವಾದ.